ನಾಳೆ ರಸ್ತೆಗಿಳಿಯುವಂತಹ ಮುನ್ನ ಪ್ರಯಾಣಿಕರೇ ಬಿ ಅಲರ್ಟ್ ಆಗಿರಿ. ಸರ್ಕಾರಿ ಸಾರಿಗೆ ಬಸ್ಗಳನ್ನು ಬಳಸುವಂತಹ ಜನರೇ ಗಮನಿಸಿ. ನಾಳೆ ರಸ್ತೆಗಿಳಿಬೇಕಾ ನೀವು? ಸರ್ಕಾರಿ ಬಸ್ಗಳಲ್ಲೇ ಪ್ರಯಾಣವನ್ನ ಮಾಡ್ತೀರಾ? ಹಾಗಿದ್ರೆ ಈ ಸ್ಟೋರಿಯನ್ನ ನೋಡಿ. ನಾಳೆ ರಾಜ್ಯದಾದ್ಯಂತ ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ರಸ್ತೆಗೆ ಇಳಿಯೋದಿಲ್ಲ ಸಾರಿಗೆ ಬಸ್ಗಳು. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಎಸ್ಆರ್ಸಿ, ಕೆಕೆಆರ್ಟಿಸಿ ನೌಕರರ ಪ್ರತಿಭಟನೆ ಇದೆ. ಹಿಂಬಾಕಿ ವೇತನ ಸೇರಿದಂತೆ ಹಲವು ಬೇಡಿಕೆಗೆ ಆಗ್ರಹಿಸಿ ಮುಷ್ಕರವನ್ನ ಮಾಡ್ತಿದ್ದಾರೆ. ಕುತೂಹಲವನ್ನ ಕೆರಳಿಸ್ತಾ ಇದೆ ಸಿಐಟಿಯು ರಾಜ್ಯ ಸಮಿತಿಯ ಜೊತೆಗೆ ಬಣದ ಸುದ್ದಿಗೋಷ್ಠಿ. ಬೆಳಿಗ್ಗೆ 11:30ಕ್ಕೆ ಸಂಪಂಗಿ ರಾಮನಗರದ ಕಚೇರಿಯಲ್ಲಿ ಇವತ್ತು ಪ್ರೆಸ್ ಮೀಟ್ ಕೂಡ ಇದೆ. ಈ ಒಂದು ಪ್ರೆಸ್ ಮೀಟ್ನಲ್ಲಿ ಮಹತ್ವದ ನಿರ್ಧಾರಗಳು ಏನಿದೆ ಅಥವಾ ಅವರು ಇಟ್ಟಿರುವಂತಹ ಬೇಡಿಕೆ ಏನಿದೆ, ಆ ಬೇಡಿಕೆಗಳು ಈಡೇರಿಕೆ ಆಗತ್ತಾ ಅಥವಾ ನಾಳಿನ ಮುಷ್ಕರಕ್ಕೆ ಏನಾದರೂ ಬ್ರೇಕ್ ಬೀಳುತ್ತಾ ಗೊತ್ತಿಲ್ಲ. ಬಟ್ ಹಿಂಬಾಕಿ ವೇತನ ಏನಿದೆ ಬಹಳಷ್ಟು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ. ಹಾಗೆ ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂತಹ ಕಾರಣವಾಗಿ ಆ ವೇತನವನ್ನು ಬಿಡುಗಡೆ ಮಾಡಬೇಕು. ನೋಡಿ, 3 ವರ್ಷ 2 ತಿಂಗಳ ವೇತನ ಹಾಗೆ ಇದೆ. 2020ರಿಂದ 23 ಸೇರಿದಂತೆ ಹಾಗೆ ಪೆಂಡಿಂಗ್ ಇದೆ. ಅದನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇದೇ ವಿಚಾರ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ನಾಗೇಂದ್ರ, ನಾಳಿನ ಮುಷ್ಕರ ಏನಾಗಬಹುದು? ಇವತ್ತು ಸುದ್ದಿಗೋಷ್ಠಿ ಕೂಡ ಕರೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಆಗುವಂತಹ ಸಾಧ್ಯತೆಗಳಿದೆ, ಜೊತೆಗೆ ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಏನಿದೆ ಮಾಹಿತಿ? ಕುಸುಮ, ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ನಾಳೆ ಮುಷ್ಕರ ಅಂದ್ರೆ ಶತಾಯಗತಾಯ ಮುಷ್ಕರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತೇನಾದರೂ ಸರ್ಕಾರದ ಪ್ರತಿನಿಧಿಗಳು ಅಥವಾ ಸಾರಿಗೆ ಸಚಿವರು ಅಥವಾ ಆಯುಕ್ತರು ಯಾರಾದರೂ ಸಾರಿಗೆ ನೌಕರರ ಅಂದ್ರೆ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳನ್ನೇನಾದರೂ ಕರೆದು ಸಂಧಾನ ಸಭೆ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತ ಒಂದು ಭರವಸೆ ಕೊಟ್ಟರೆ ಮುಷ್ಕರ ನಿಲ್ಲುವಂತ ಸಾಧ್ಯತೆ ಇದೆ. ಆದರೆ ಈಗ ಇರ್ತಕ್ಕಂಥ ಸದ್ಯದ ಪರಿಸ್ಥಿತಿಯಲ್ಲಂತೂ ರಾಜ್ಯ ಸರ್ಕಾರದಿಂದ ಯಾರೊಬ್ರು ಅವರನ್ನ ಕರೆಯುವಂತ ಕೆಲಸ ಈವರೆಗೆ ಆಗಿಲ್ಲ. ನಿನ್ನೆ ಕೂಡ ಆದಂತ ಸಭೆ ವಿಫಲ ಆಯಿತು ಅಂತ ಹೇಳ್ಬೋದು. ಯಾಕಂದ್ರೆ ಏಪ್ರಿಲ್ 29ರಂದು ಖುದ್ದು ಸಾರಿಗೆ ಸಚಿವರೇ ಜಂಟಿ ಕ್ರಿಯಾ ಸಮಿತಿಯನ್ನ ಸಾರಿಗೆ ಭವನದಲ್ಲಿ ಒಂದು ಸಭೆಯನ್ನ ಕರೆದಿದ್ರು. ಅಲ್ಲಿ ಕೂಡ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಒತ್ತಾಯಿಸಿರ್ತಾರೆ, ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿರ್ತಾರೆ. ಆಗ ಸಾರಿಗೆ ಸಚಿವರು ಕೂಡ ಅವರ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಒಂದಷ್ಟು ಭರವಸೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅವರಿಗೆ ಏನು ಇವಾಗ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು 25%, ಅದರಲ್ಲಿ ನಾವೀಗ 7% ಅಷ್ಟು ವೇತನ ಪರಿಷ್ಕರಣೆಯನ್ನ ಮಾಡ್ತೀವಿ ಅಂತ ಸಾರಿಗೆ ಸಚಿವರು ಹೇಳಿರ್ತಾರೆ. ಅದರ ಜೊತೆಗೆ ಅವರಿಗೆ ಏನ್ ಬರಬೇಕಾಗಿತ್ತು ಹಿಂಬಾಕಿ, ಅಂದ್ರೆ ಆ ಹಿಂಬಾಕಿ 1770 ಕೋಟಿಗಳ ಹಿಂಬಾಕಿ ಬರಬೇಕಾಗಿತ್ತು. ಅದರಲ್ಲಿ 1220 ಕೋಟಿಯನ್ನ ನಾವು ಈಗ ಕೊಡ್ತೀವಿ ಅಂತ ಕೂಡ ಸಾರಿಗೆ ಸಚಿವರು ಹೇಳಿರ್ತಾರೆ. ಅದರ ಜೊತೆಗೆ 450 ಕೋಟಿ ಹಿಂಬಾಕಿಯನ್ನು ಕೂಡ ಕೂಡಲೇ ಬಿಡುಗಡೆ ಕೂಡ ಮಾಡಿರ್ತಾರೆ. ಆದ್ರೆ ಇದು ಯಾವುದಕ್ಕೂ ಸೊಪ್ಪು ಹಾಕದಂತಹ ಸಾರಿಗೆ ನೌಕರರ ಸಂಘ ಈಗ ನಾಳೆ ಅಂದ್ರೆ ಮೇ 19ಕ್ಕೆ ಮುಷ್ಕರ ಮಾಡೋದಾಗಿ ಹಿಂದೆನೆ ಕೂಡ ಹೇಳಿತ್ತು. ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ಪತ್ರವನ್ನ ಕೂಡ ಬರೆದಿರ್ತಾರೆ. ನಾವು ಮೇ 19ಕ್ಕೆ ನಾವು ಮುಷ್ಕರವನ್ನ ಮಾಡ್ತೀವಿ, ಅಂದ್ರೆ ಮಧ್ಯರಾತ್ರಿಯಿಂದ ರಸ್ತೆಗೆ ಯಾವುದೇ ಸಾರಿಗೆ ವಾಹನಗಳನ್ನ ಅಂದ್ರೆ ಕರ್ನಾಟಕದ 4 ವಿಭಾಗಗಳೇನಿದೆ ಸಾರಿಗೆ ವಿಭಾಗಗಳು ಅವೆಲ್ಲವೂ ಕೂಡ ಈಗ ಒಟ್ಟಿಗೆ ಮುಷ್ಕರ ಮಾಡ್ತಾ ಇರ್ತಕ್ಕಂಥ ಇದಕ್ಕೆ ಪೂರ್ವ ತಯಾರಿಯನ್ನು ಕೂಡ ಸಾರಿಗೆ ನೌಕರರು ಮಾಡಿಕೊಂಡಿದ್ರು. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯಾದ್ಯಂತ 4 ಕಡೆಗಳಲ್ಲಿ ಈಗ ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿರ್ತಾರೆ. ಅದರಲ್ಲಿ ಗುಲ್ಬರ್ಗ, ಬೆಳಗಾವಿ, ಮೈಸೂರು, ಬೆಂಗಳೂರಿನಲ್ಲಿ ಕೂಡ ಪೂರ್ವಭಾವಿ ಸಭೆಗಳನ್ನ ಮಾತಾಡಿ ಅಲ್ಲಿರ್ತಕ್ಕಂಥ ಸಾರಿಗೆ ನೌಕರರ ಜೊತೆ ಕೂಡ ಈಗ ಚರ್ಚೆ ಮಾಡಿರ್ತಾರೆ. ಅಂದ್ರೆ ಬಹುತೇಕವಾಗಿ ಈಗ ಈ ಸದ್ಯದ ಮಾಹಿತಿ ಪ್ರಕಾರ ನಾಳೆ ಯಾವುದೇ ಸಾರಿಗೆ ವಾಹನಗಳು ಕೆಎಸ್ಆರ್ಟಿಸಿ ಆಗ್ಬೋದು ಅಥವಾ ಬಿಎಂಟಿಸಿ ಆಗ್ಬೋದು ಆದ್ರೆ ರಸ್ತೆಗೆ ಇಳಿಯೋದು ಡೌಟ್ ಅಂತ ಗೊತ್ತಾಗ್ತಾ ಇದೆ ಕುಸುಮ. ಕಾರಣ ಇಷ್ಟೇನೆ, ಅವರ ಬೇಡಿಕೆಗಳೆಲ್ಲ ಈಡೇರಿಸೋಕೆ ಸರ್ಕಾರ ಮುಂದೆ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶದಿಂದ ಈಗ ಮುಷ್ಕರಕ್ಕೆ ಮುಂದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.